ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಸದ್ಯ ಪೋಸ್ಟ್ಪೋನ್ ಆಗಿದೆ. ಜೂನ್ 4ನೇ ತಾರೀಕು ಈಗ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ. ಈಗ ನಡೀತಾ ಇರುವಂತಹ ಇರಾನ್-ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ರಿಲೀಸ್ ಡೇಟ್ ಅನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಟಾಕ್ಸಿಕ್ ಚಿತ್ರತಂಡ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಈ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ಮಾರ್ಚ್ 19ರಂದು ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ, ಆದರೆ ಈಗ ಯುದ್ಧದ ಪರಿಣಾಮದಿಂದಾಗಿ ಸದ್ಯ ಸಿನಿಮಾ ರಿಲೀಸ್ ಡೇಟ್ ಅನ್ನು ಮುಂದೂಡಲಾಗಿದೆ. ಜೂನ್ 4ನೇ ತಾರೀಕಿಗೆ ಯಶ್ ಅಧಿಕೃತ ಪೋಸ್ಟ್ ಮಾಡಿದ್ದಾರೆ. ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ. ಭಾರೀ ನಿರೀಕ್ಷೆಯನ್ನು ಹುಟ್ಟುಹಾಕಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ರಾಯ ಇಂಟ್ರೊಡಕ್ಷನ್ ಟೀಸರ್ ಇರ್ಬೋದು, ಹಾಗೆ ಚಿತ್ರದ ಟೀಸರ್ ಇರ್ಬೋದು, ಅದಾದ ಮೇಲೆ ಬಿಡುಗಡೆಯಾಗಿರುವಂತಹ ಹಾಡೇ ಇರ್ಬೋದು, ಅಭಿಮಾನಿಗಳಲ್ಲಿ ಭಾರಿ ಕುತೂಹಲವನ್ನು ಹುಟ್ಟಿಸಿತ್ತು. ಈಗ ಇದರ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ. ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದಂತಹ ಸಿನಿಮಾ, ಪ್ಯಾನ್ ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದ್ದಂತಹ ಸಿನಿಮಾ ಇದು. ಆದರೆ ಈಗ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರುವಂಥದ್ದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ಅಭಿಮಾನಿಗಳಿಗೆ ಇದರಿಂದ ಎಷ್ಟು ಬೇಸರ ಆಗಿದೆ ಅಂತ? ಖಂಡಿತ ನವೀನ, ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅಂತಂದ್ರೆ ಅವರ ಸಿನಿಮಾಗಳು ಅಂತಂದ್ರೆ ಒಂದು ದೊಡ್ಡ ನಿರೀಕ್ಷೆ ಇದ್ದೇ ಇರುತ್ತೆ. KGF ಪಾರ್ಟ್ 1 ಮತ್ತು ಪಾರ್ಟ್ 2 ಆದ ನಂತರದಲ್ಲಿ ಅವರ ಹೆಗ್ಗಳಿಕೆ ಈಗ ವಿಶ್ವಮಟ್ಟದಲ್ಲಿ ಇರುವಂಥದ್ದು. ಸೊ ಟಾಕ್ಸಿಕ್ ಅಂತ ಸಿನಿಮಾ ಬಂದಾಗ ಅದು ಗ್ಲೋಬಲ್ ಸಿನಿಮಾ ಆಗಿ ಆರಂಭದಿಂದಲೇ ಗುರುತಿಸ್ಕೊಂಡಿತ್ತು. ಸೊ ಇದೇ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ತನಕ ಸಾಕಷ್ಟು ಅಭಿಮಾನಿಗಳು ದೇಶದಾದ್ಯಂತ ವಿಶ್ವದಾದ್ಯಂತ ಕಾಯ್ತಾ ಇದ್ರು ಟಾಕ್ಸಿಕ್ ಸಿನಿಮಾ ನೋಡಬೇಕು ಅಂತ. ಯಾಕಂದ್ರೆ ಅಫಿಷಿಯಲ್ ಆಗಿ ಈ ಸಿನಿಮಾನ ಗ್ಲೋಬಲ್ ಸಿನಿಮಾ ಅಂತ ಅಂದ್ಬಿಟ್ಟು ಚಿತ್ರತಂಡ ಅನೌನ್ಸ್ ಅನ್ನ ಮಾಡಿರುತ್ತೆ. ಅದೇ ರೀತಿಯಲ್ಲಿ ಬಹುತೇಕ ಒಂದಷ್ಟು ಇಂಗ್ಲಿಷ್ ಸೇರಿದಂತೆ ಕನ್ನಡ ಮತ್ತೆ ದೇಶದ ಹಲವು ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿರೋದು. ಸೊ ಈ ಕಾರಣಕ್ಕೋಸ್ಕರ ಸಿನಿಮಾದ ಮೇಲಿನ ಹೈಪ್ ದೊಡ್ಡ ಮಟ್ಟದಲ್ಲಿತ್ತು. ಸೊ ಅದಲ್ಲದೆ ಮಾರ್ಚ್ 19th ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅದು ದೊಡ್ಡ ಮಟ್ಟದ ಪೈಪೋಟಿಯನ್ನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ದುರಂಧರ್ ಸಿನಿಮಾ ಮತ್ತೆ ಟಾಕ್ಸಿಕ್ ಒಂದೇ ದಿನ ಬಿಡುಗಡೆ ಆಗಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಪೈಪೋಟಿನಲ್ಲಿ ಗೆಲ್ಲೋದು ಯಾರು ಅನ್ನೋ ಒಂದಷ್ಟು ಚರ್ಚೆಗಳು, ಕುತೂಹಲಗಳು ಇತ್ತು. ಸೊ ಅಂತ ಸಂದರ್ಭದಲ್ಲಿ ಈಗ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಅನ್ನ ಮಾಡ್ಕೊಂಡಿರೋದು. ಇದಕ್ಕೆ ಕಾರಣವನ್ನು ಕೊಟ್ಟಿರುವಂತದ್ದು ಚಿತ್ರತಂಡ. ಯಾಕಂದ್ರೆ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಏನು ಇರಾನ್ ಮೇಲೆ ಯುದ್ಧ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಯ ಒಂದು ಸ್ಥಳೀಯ ಒಂದಷ್ಟು ಜಾಗಗಳಲ್ಲಿ, ಪ್ರದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಬೇಕು. ಇಂಥ ಸಂದರ್ಭದಲ್ಲಿ ಯುದ್ಧದ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಸಿನಿಮಾ ಬಿಡುಗಡೆ ಆಗಿದ್ರೆ ಅದು ಮಾರುಕಟ್ಟೆ ಮೇಲೆ ಒಂದಷ್ಟು ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾನ ಪೋಸ್ಟ್ಪೋನ್ ಮಾಡಿದ್ದು ಜೂನ್ 4ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಮಾಡೋದಾಗಿ ಚಿತ್ರತಂಡ ತಿಳಿಸಿದೆ. ಥ್ಯಾಂಕ್ ಯು ಲೋಕೇಶ್. ಜೂನ್ 4ಕ್ಕೆ ಈಗ ವಿಶ್ವದಾದ್ಯಂತ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ. ಮಾರ್ಚ್ 19ರ ಬದಲಿಗೆ ಸದ್ಯ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಲಾಗಿದೆ, ಮುಂದೂಡಿಕೆ ಮಾಡಲಾಗಿದೆ. ಇದರ ಬಗ್ಗೆ ಖುದ್ದು ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅಭಿಮಾನಿಗಳಿಗೆ ಮಾಹಿತಿಯನ್ನು ನೀಡಿದೆ. ಸದ್ಯಕ್ಕೆ ಮಾರ್ಚ್ 19ರಂದು ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ, ಅದರಲ್ಲೂ ಇರಾನ್ ಮೇಲೆ ಏನು ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧವನ್ನು ಸಾರಿದೆ, ಈ ಯುದ್ಧದ ಪರಿಣಾಮ ಚಿತ್ರದ ಮೇಲೆ ಬೀರುವ ಸಾಧ್ಯತೆ ತುಂಬಾ ಇದೆ. ಯಾಕೆ ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಜನ, ದಕ್ಷಿಣ ಭಾರತದ ಅದರಲ್ಲೂ ಕನ್ನಡಿಗರು ಸಾಕಷ್ಟು ಜನ ಇದ್ದಾರೆ. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ಕೇವಲ ಭಾರತೀಯ ಭಾಷೆಗಳಲ್ಲಿ ಮಾತ್ರ ಇದಕ್ಕೆ ಅಭಿಮಾನಿಗಳಿಲ್ಲ. ಈ ಕಾರಣಕ್ಕಾಗಿ ಬಿಸ್ನೆಸ್ಗೆ ಎಫೆಕ್ಟ್ ಆಗತ್ತೆ, ಸಿನಿಮಾದ ಬಿಸ್ನೆಸ್ಗೆ ಎಫೆಕ್ಟ್ ಆಗತ್ತೆ ಅನ್ನೋ ಉದ್ದೇಶದಿಂದ ಬಿಡುಗಡೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಎಂಬುದು ಜಾಗತಿಕ ಪ್ರೇಕ್ಷಕರಿಗೆ ಸಿನಿಮಾವನ್ನು ರಚಿಸುವ ದೃಷ್ಟಿಕೋನದಿಂದ ನಾವು ಕಲ್ಪಿಸಿಕೊಂಡ ಚಿತ್ರ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಚಿತ್ರೀಕರಿಸಲಾದ ಇದನ್ನು ನಮ್ಮ ಮತ್ತು ಪ್ರಪಂಚದಾದ್ಯಂತದ ವೀಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವ ದೃಢ ನಿಶ್ಚಯದೊಂದಿಗೆ ನಿರ್ಮಿಸಲಾಗಿದೆ. ವರ್ಷಗಳ ನಿರಂತರ ಶ್ರಮದ ನಂತರ ಮಾರ್ಚ್ 19ರಂದು ನಮ್ಮ ಚಿತ್ರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾವು ಉತ್ಸುಕರಾಗಿದ್ವಿ. ಆದರೆ ಮಧ್ಯಪ್ರಾಚ್ಯದಲ್ಲಿನ ಪ್ರಸ್ತುತ ಅನಿಶ್ಚಿತತೆ ಏನಿದೆ, ಇದು ಅಂದುಕೊಂಡಷ್ಟು ವಿಶಾಲವಾದ ಪ್ರೇಕ್ಷಕರನ್ನು ತಲುಪುವ ಮತ್ತು ಸಂಪರ್ಕಿಸುವ ನಮ್ಮ ಗುರಿಯ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆಯನ್ನು ಸೃಷ್ಟಿಸಿದೆ. ಆದ್ದರಿಂದ ನಮ್ಮ ಪಾಲುದಾರರು ಮತ್ತು ನಮ್ಮ ಪ್ರೇಕ್ಷಕರ ಹಿತದೃಷ್ಟಿಯಿಂದ ನಮ್ಮ ಸಿನಿಮಾದ ಬಿಡುಗಡೆಯನ್ನು ಮರು ನಿಗದಿಪಡಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ.
ಅರ್ಥೈಸಿಕೊಳ್ಳುವಿಕೆ ಮತ್ತು ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ನಿಮ್ಮ ನಿರಂತರ ಪ್ರೀತಿ ಮತ್ತು ಬೆಂಬಲವನ್ನು ಎದುರು ನೋಡ್ತಾ ಇದ್ದೀವಿ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಜೂನ್ 4, 2026ರಂದು ಪ್ರಪಂಚದಾದ್ಯಂತದ ಚಿತ್ರಮಂದಿರಗಳಲ್ಲಿ ಇಂಗ್ಲಿಷ್ ಮತ್ತು ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆ ಆಗತ್ತೆ. ಚಲನಚಿತ್ರಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೇವೆ ಅಂತೇಳಿ ಟಾಕ್ಸಿಕ್ ಚಿತ್ರತಂಡ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಚಲನಚಿತ್ರ ಮಂದಿರಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ ಅಂತೇಳಿ ಟಾಕ್ಸಿಕ್ ಚಿತ್ರತಂಡ ಪೋಸ್ಟ್ ಅನ್ನು ಮಾಡಿದೆ. ಈ ಮೂಲಕ ಅಧಿಕೃತವಾಗಿ ಮಾರ್ಚ್ 19ಕ್ಕಲ್ಲ ಜೂನ್ 4ಕ್ಕೆ ನಾವು ನಿಮ್ಮ ಎದುರಿಗೆ ಬರ್ತೇವೆ ಅಂತೇಳಿ ಸಿನಿಮಾ ಪ್ರೇಕ್ಷಕರಿಗೆ ಟಾಕ್ಸಿಕ್ ಚಿತ್ರತಂಡ ಅಪ್ಡೇಟ್ ಅನ್ನ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.